ಹರಿಯಾಣದಲ್ಲಿ ಈಗ ಹಾವು ಏಣಿಯ ಆಟ ಮುಂದುವರೆದಿದೆ. ಮತ್ತೆ ಬದಲಾವಣೆಗಳು ಕಾಣಿಸಿಕೊಳ್ತಾ ಇದೆ. 37ಕ್ಕೆ ಕಾಂಗ್ರೆಸ್ ಸೇರಿದೆ, 47ಕ್ಕೆ ಇಳಿದಿದೆ ಬಿಜೆಪಿ, 50ರ ಮೇಲಿತ್ತು. INLD 2, BSP 1, ಪಕ್ಷೇತರ 3 ಸ್ಥಾನಕ್ಕೆ ಏರಿಕೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಲ್ಲಿ ಹಲವು ಸೀಟುಗಳೇನಿದೆ ಮುನ್ನಡೆಯಲ್ಲಿರೋರು, ಅಲ್ಲಿ 2 ರಿಂದ 3 ಸಾವಿರ ಅಷ್ಟೇ ಇರೋದು. ಅಂತರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಿದ್ದು. ಅದು ಈ ಕಡೆನೂ ಆಗ್ಬೋದು, ಆ ಕಡೆನೂ ಆಗ್ಬೋದು. ಯಾವ ಬ್ಯಾಲೆಟ್ ಬಾಕ್ಸ್ ಓಪನ್ ಆಗುತ್ತೆ ಅದರ ಮೇಲೆ ಗೊತ್ತಾಗಬೇಕು. ಯಾವ ಬೂತ್ ಓಪನ್ ಆಗಿರುತ್ತೆ ಅಂತ ಹೇಳಕ್ ಲೆಕ್ಕಾಚಾರ ಗೊತ್ತಾಗಲ್ಲ. 3,000 ದೊಡ್ಡ ನಂಬರ್ಸ್ಗಳು ಅಲ್ವೇ ಅಲ್ಲ ಚುನಾವಣೆಯಲ್ಲಿ. ಹಾಗಾಗಿ ಅದು ವ್ಯತ್ಯಾಸಗಳಾಗಕ್ಕೆ ಅವಕಾಶ ಇದ್ದಿದ್ದು. ಕೊನೆಯವರೆಗೂ ಕೂಡ, ಫಲಿತಾಂಶ ಬರುವವರೆಗೂ ಕೂಡ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಕಾರಣ 2014 ಮತ್ತು 2018ರ ಚುನಾವಣೆಗಳಲ್ಲಿ, 2019ರ ಚುನಾವಣೆಗಳಲ್ಲಿ ಎರಡೂ ಕಡೆಯೂ ಕೂಡ ಬಿಜೆಪಿ ಪೂರ್ಣ ಬಹುಮತದಲ್ಲಿ ಬಂದೇ ಇಲ್ಲ. ಸಣ್ಣ ಪುಟ್ಟ ಅಲ್ಲಿರುವಂಥ ಪಕ್ಷಗಳೊಂದಿಗೆ ಸೇರಿಕೊಂಡೇ ಅಧಿಕಾರವನ್ನು ಹಿಡಿದಿರುವಂಥದ್ದು. ಮೊಟ್ಟ ಮೊದಲನೇ ಬಾರಿಗೆ 46 ನಂಬರನ್ನು ಮೀರಿ ಈ ನಂಬರ್ಸ್ಗಳು ಕಾಣಿಸಿಕೊಳ್ತಾ ಇದೆ. ಕೊನೆಯವರೆಗೂ ಕೂಡ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇರುವಂಥ ನಂಬರ್ಸ್ಗಳ ಪ್ರಕಾರ ಹೇಳ್ತಾ ಇದ್ದೀನಿ, ಅದೆಲ್ಲವೂ ಕೂಡ ಮುನ್ನಡೆಯಲ್ಲಿರುವಂಥದ್ದು. ಬಹುತೇಕವಾಗಿ ಕ್ಲಿಯರ್ ಪಿಕ್ಚರ್ ಸಿಗಬೇಕು ಅಂತಂದರೆ ಫಲಿತಾಂಶ ಬರಬೇಕು. ಆ ಫಲಿತಾಂಶ ಬಂದಾಗಲೇ ಗೊತ್ತಾಗತ್ತೆ. ಸೇಮ್ ಎರಡೂ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಆಗಿರುವಂಥದ್ದನ್ನು ಎದುರಿಸಿರುವಂಥದ್ದು ಇದೇ ರೀತಿಯಾಗಿದೆ. ಕಳೆದ ಬಾರಿನೂ ಹಾಗೆ 41-42 ಸೀಟ್ಗಳನ್ನು ಪಡ್ಕೊಂಡಿತ್ತಲ್ಲಿ ಬಿಜೆಪಿ ಹರಿಯಾಣದಲ್ಲಿ. ಆಮೇಲೆ ಅಲ್ಲಿರುವಂಥ ಸಣ್ಣ ಪಕ್ಷಗಳನ್ನು ಸೇರಿಸಿಕೊಂಡು ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರದ ಗದ್ದುಗೆಯನ್ನು ಹಿಡ್ಕೊಂಡು ಬಂದಿದ್ರು ಎರಡೂ ಚುನಾವಣೆಗಳಲ್ಲೂ ಕೂಡ. ಈಗಲೂ ಅಷ್ಟೇ. 2014 ಮತ್ತು 2019, ಈಗ 2024ರ ಚುನಾವಣೆ, ಆ ಎರಡೂ ಮೀರಿ, ಆ ಎರಡೂ ಬಾರಿಯ ಚುನಾವಣೆಯನ್ನು ಮೀರಿ ಈ ಬಾರಿ ಪೂರ್ಣವಾಗಿ ಮೆಜಾರಿಟಿಗೆ ಬರುತ್ತೆ ಅನ್ನುವಂಥ ವಿಶ್ವಾಸ ಯಾರಿಗೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಎಕ್ಸಿಟ್ ಪೋಲ್ ಕೂಡ ಹೇಳ್ತಾ ಇರಲಿಲ್ಲ ಕಾಂಗ್ರೆಸ್ಸೇ ಅಧಿಕಾರ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದಿದ್ದು. ಕಾರಣ ಒಂದು ಆಡಳಿತ ವಿರೋಧಿ ಅಲೆ ಅಂತ ಹೇಳಿ. ಬಟ್ ಕಾಂಗ್ರೆಸ್ಗೆ ಬಹುದೊಡ್ಡದಾಗಿ ಡ್ಯಾಮೇಜ್ ಆಗಿರುವಂಥದ್ದು, ಅವರು ಡಿಪೆಂಡ್ ಆಗಿರುವಂಥದ್ದು ದಲಿತ ಓಟು ಮತ್ತು ಜಾಟ್ ಓಟು, ಅದರ ಜೊತೆಗೆ ಮುಸ್ಲಿಂ ಓಟ್ಗಳ ಮೇಲೆ ಅಷ್ಟೇ ಡಿಪೆಂಡ್ ಆಗಿದ್ದು. ಬಟ್ ಜಾಟ್ ಓಟ್ಸ್ಗಳು ಎಲ್ಲಿತ್ತು ಅಲ್ಲೆಲ್ಲ ಬಿಜೆಪಿ ಕಾಂಬಿನೇಷನ್ ಮಾಡ್ಕೊಂಡಿರುವಂಥದ್ದು OBCಯನ್ನು, ಅದನ್ನು ಕನ್ಸಾಲಿಡೇಟ್ ಆಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಜಾಟ್ ಸಮುದಾಯಗಳು ಬಲವಾಗಿರುವಂಥ ಕ್ಷೇತ್ರಗಳಲ್ಲಿ OBC ಸಾಲಿಡ್ ಆಗಿ ಬಿಜೆಪಿ ಜೊತೆಗೆ ನಿಂತ್ಕೊಂಡಿರೋ ಪರಿಣಾಮವಾಗಿ ಇವತ್ತು ಆ ನಂಬರ್ಸ್ಗಳು ಹರಿಯಾಣದಲ್ಲಿ ಕಾಣಿಸಿಕೊಳ್ಳೋಕೆ ಶುರುವಾಗಿದೆ. ಸೇಮ್ ಕಾಂಬಿನೇಷನ್ ನೋಡ್ಕೊಳ್ಳಿ ಹೇಗಿರುತ್ತೆ, ಯಾವ ಸಂದರ್ಭಗಳಲ್ಲಿ ಯಾವ ಸಮುದಾಯಗಳು ಹೇಗೆ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿ. ಆಮೇಲೆ ಕಾಂಗ್ರೆಸ್ಗೆ ಬಹುದೊಡ್ಡದಾಗಿ ಮೈನಸ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಿ ಅಂತಂದ್ರೆ ಯಾರು ಮುಖ್ಯಮಂತ್ರಿ ಅಂತ ಹೇಳಿ, ಯಾರು ಮುಖ್ಯಮಂತ್ರಿ ಅಂತ ಹೇಳಿ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ. ಆಮೇಲೆ ಒಂದಿಷ್ಟು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಕೋಲಾಹಲಗಳಿತ್ತು. ಅವ್ರ ಕಾಲು ಇವ್ರು ಎಳೆಯೋದು, ಇವ್ರ ಕಾಲು ಅವ್ರು ಎಳೆಯುವಂಥ ಕೆಲಸಗಳು, ಅದನ್ನ ಮ್ಯಾನೇಜ್ ಮಾಡೋದರಲ್ಲಿ ಬಿಜೆಪಿ ಸಕ್ಷಮವಾಯಿತು. ಜೊತೆಗೆ ಬಿಜೆಪಿಯ ವಿರೋಧಿ ಅಲೆಯನ್ನ ಪ್ಲಸ್ ಆಗಿ ಮಾಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ವಿಫಲವಾಗೋಯ್ತು ಹರಿಯಾಣದಲ್ಲಿ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸತತವಾಗಿ 3ನೇ ಬಾರಿಗೆ ಇವತ್ತು ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಒಂದು ಹ್ಯಾಟ್ರಿಕ್ ಸಾಧನೆಯನ್ನ ಅಲ್ಲಿ ಬಿಜೆಪಿ ಸಾಧನೆ ಮಾಡಿರ್ತಕ್ಕಂಥದ್ದು. ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ಪಿತೂರುಗಳನ್ನು ಮಾಡಿದ್ರು. ಕಾಂಗ್ರೆಸ್ನವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಸಹ ಕಾಂಗ್ರೆಸ್ಸಿನ ಗ್ಯಾರಂಟಿಗಿಂತ ನರೇಂದ್ರ ಮೋದಿಜಿಯವರ ಅಭಿವೃದ್ಧಿಯ ಗ್ಯಾರಂಟಿ ಬಗ್ಗೆ ಆ ರಾಜ್ಯದ ಜನ ವಿಶ್ವಾಸವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ. ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇನ್ನೂ ಹೆಚ್ಚು ಪುಷ್ಟಿಯನ್ನು ನೀಡಿರ್ತಕ್ಕಂಥದ್ದು. ಜಮ್ಮು ಕಾಶ್ಮೀರದಲ್ಲೂ ಸಹ ಅಲ್ಲಿಯ ಫಲಿತಾಂಶ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು 30ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇರ್ತಕ್ಕಂಥದ್ದು ದೊಡ್ಡ ಸಾಧನೆ. ಅದು ನನಗನ್ನಿಸ್ತದೆ ಇವತ್ತು ಹರಿಯಾಣದ ಈ ಫಲಿತಾಂಶ ಸಕಾರಾತ್ಮಕವಾಗಿ ಪರಿಣಾಮ ಬೀರ್ತದೆ. ಆಕ್ಚುಲಿ ಇಸ್ ರೈಟ್ ವಿಜೇಂದ್ರ ಅವರು. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ನಂಬರ್ಸ್ಗಳು ಬರೋದಿದೆಯಲ್ಲ, ಅದೇ ದೊಡ್ಡ ಮಟ್ಟದಲ್ಲಿ ಅವರಿಗೆ ಗೆಲುವಿಗಿಂತಲೂ ಕೂಡ ದೊಡ್ಡ ಯಶಸ್ಸು ಅವರಿಗೆ. ಅಷ್ಟು ಸುಲಭವಲ್ಲ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿಯ ಆ ಐಡಿಯಾಲಜಿಯನ್ನು ಇಟ್ಕೊಂಡು ವೋಟ್ ಹಾಕುವ ಮಟ್ಟಕ್ಕೆ ಆ ನಂಬರ್ಸ್ಗಳನ್ನು ತಂದುಕೊಡೋದ್ರಲ್ಲಿ ಅನ್ಬಿಲೀವೇಬಲ್. ಅದನ್ನು ಗೆಲ್ಲೋದಕ್ಕಿಂತಲೂ ಆ ನಂಬರ್ಸ್ಗಳನ್ನು ಪಡ್ಕೊಂಡಿದ್ದೇ ಭಾಳ ದೊಡ್ಡ ಆಶ್ಚರ್ಯ ಕಾಣಿಸ್ಕೊಳ್ಳುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಆರಂಭ ಆಗೋದೇ ಹೀಗೆ, ಆಯಾ ರಾಜ್ಯಗಳಲ್ಲಿ ಪಕ್ಷಗಳು ಎದ್ದೇಳುವಂಥದ್ದು. ಜಮ್ಮು ಕಾಶ್ಮೀರದಲ್ಲಿ 90, ಅದರಲ್ಲಿ 46 ಮೆಜಾರಿಟಿ ಬೇಕು. ಈಗ NC ಮತ್ತು ಕಾಂಗ್ರೆಸ್ ಮೈತ್ರಿ ಇರೋದ್ರಿಂದ ಅವರು ಬಹುತೇಕವಾಗಿ ಅಧಿಕಾರ ಗದ್ದುಗೆಯನ್ನು ಹಿಡ್ಕೊಳ್ತಾರೆ. 7 ರಿಂದ 8 ಸೀಟ್ಗಳನ್ನು ಕಾಂಗ್ರೆಸ್ ಗೆಲುವನ್ನು ಪಡ್ಕೊಂಡಿದೆ. ಅಲ್ಲಿ ಬಿಜೆಪಿ 29 ಸ್ಥಾನಗಳನ್ನು, ಕಾಂಗ್ರೆಸ್ ಪ್ಲಸ್ NCಯಲ್ಲಿ 47 ಸ್ಥಾನಗಳನ್ನು, PDP 4 ಇದೆ, ಅದರ್ಸ್ 10 ಇದ್ದಾರೆ.
PDP ಕಳೆದ ಬಾರಿ ಬಿಜೆಪಿ ಜೊತೆಗೆ 10 ವರ್ಷಗಳ ಹಿಂದೆ ಬಿಜೆಪಿ ಜೊತೆಗೆ ಹೋಗಿದ್ದರ ಪರಿಣಾಮವಾಗಿ PDP ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ PDPಗೆ. ಯಾಕೆ ಅಂತಂದರೆ PDPಯ ಬಗ್ಗೆ ವಿಶ್ವಾಸ ಜನರಿಗೆ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಆಮೇಲೆ ಈ ಬಾರಿ ಅಷ್ಟೊಂದು ಫುಲ್ ಫ್ಲೆಡ್ಜ್ ಆಗಿ ಅವ್ರೇನು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಿಲ್ಲ. ಕಾರಣ ಮೇಡಮ್ ಕೂಡ ಅಖಾಡಕ್ಕೆ ಇಳಿಲೇ ಇಲ್ಲ ಈ ಬಾರಿ, ಅಂದರೆ ಸ್ಪರ್ಧೆಯನ್ನು ಮಾಡುವಂಥ ವಿಚಾರದಲ್ಲಿ. ಈ ಕಡೆನೂ ಅಷ್ಟೇ, NCAಲಿ ಒಮರ್ ಅಬ್ದುಲ್ಲಾ ಕೂಡ ನಾನು ಅಖಾಡಕ್ಕೆ ಇಳಿಯಕ್ಕೆ ಹೋಗೋದಿಲ್ಲ, ನಾನು ಸ್ಪರ್ಧೆ ಮಾಡಲ್ಲ ಅಂತೇಳಿ ಅವ್ರನ್ನ ಮನವೊಲಿಸಿ ಹಾಗೂ ಹೀಗೂ ಮಾಡಿ ಕಡೆಗೆ 2 ಕ್ಷೇತ್ರಗಳಲ್ಲಿ ಅವ್ರನ್ನ ಸ್ಪರ್ಧೆ ಮಾಡೋಕ್ಕೆ ಇಟ್ಟರು. ಅದರ ಪರಿಣಾಮವಾಗಿ PDPಗೆ ಇದ್ದಂಥ ವೋಟ್ಸ್ಗಳೇನಿತ್ತು ಆ ಕಡೆಗೆ ಹೋಗ್ದೇನೆ ಅಲ್ಲಿ ಸಾಲಿಡ್ ಆಗಿ ಆ ಮುಸ್ಲಿಂ ವೋಟ್ಸ್ಗಳು ಈ ಕಡೆಗೆ ಕಾಂಗ್ರೆಸ್ ಮತ್ತು NC ಕಡೆಗೆ ತಿರುಗಿದೆ. ಬಿಜೆಪಿಗೆ ನೋಡ್ಕೊಳ್ಳಿ 29 ಸ್ಥಾನಗಳು ಜಮ್ಮು ಕಾಶ್ಮೀರದಲ್ಲಂದ್ರೆ ಒಂದು ಪಕ್ಷ ಒಂದು ಕ್ಷೇತ್ರಗಳ ಒಂದು ರಾಜ್ಯದಲ್ಲಿ ಪುಟಿದೇಳಬೇಕು ಅಂತಂದ್ರೆ ಇದಕ್ಕಿಂತ ನಂಬರ್ಸ್ಗಳೇನು ಬೇಕು? ಜಮ್ಮು ಕಾಶ್ಮೀರದಂಥ ಆ ಕ್ಷೇತ್ರದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ. ಇವತ್ತು ಹರಿಯಾಣಗೆ ವಿಜಯವನ್ನು ತಂದು ಕೊಡ್ತಾ ಇದೆ. ವಿಶೇಷವಾಗಿ ಲೋಕಸಭಾ ಚುನಾವಣೆಯ ನಂತರ ನಡೆಯುವಂಥ ಈ ಚುನಾವಣೆಯಲ್ಲಿ ದಿಲ್ಲಿಗೆ ಹತ್ತಿರ ಇರುವಂಥ ಹರಿಯಾಣ ರಾಜಕಾರಣ ದೃಷ್ಟಿಯಿಂದ ಭಾಳ ಮಹತ್ವದ್ದಿದೆ. ಇಡೀ ದೇಶದ ಒಂದು ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾವ ಮೂಡ್ನಲ್ಲಿ ಸಾಗ್ತಾ ಇದೆ, ಅದು ದಿಕ್ಕಸೂಚಿ ಇದೆ. ಮತ್ತು ಕಾಂಗ್ರೆಸ್ಸಿನ ಜಾತಿ ರಾಜಕಾರಣವನ್ನು ಇವತ್ತು ಹರಿಯಾಣದ ಜನ ತಿರಸ್ಕರಿಸಿದ್ದಾರೆ. ಅವರು ಏನೆಲ್ಲವನ್ನೂ ಕೂಡ ಪ್ರಯತ್ನ ಮಾಡಿದರು, ಭಾರತೀಯ ಜನತಾ ಪಕ್ಷವನ್ನು ಸಂವಿಧಾನ ವಿರೋಧಿ ಅಂತ ಬಿಂಬಿಸೋ ಪ್ರಯತ್ನ ಮಾಡಿದರು, ಜಾತಿ ರಾಜಕಾರಣ ಮಾಡಿದರು, ಅವೆಲ್ಲವನ್ನು ಕೂಡ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಮತ್ತೊಮ್ಮೆ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಮತ್ತು ಶ್ರೇಷ್ಠ ಭಾರತ್, ಅಮೃತಕಾಲ್ ಈ ವಿಚಾರಕ್ಕೆ ಜನ ಬೆಂಬಲ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ನಾಯಕತ್ವಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಇದೇ ಥರದ ಫಲಿತಾಂಶ ಬರುವಂಥ ವಿಶ್ವಾಸ ನಮಗೆ. ಜಮ್ಮು ಕಾಶ್ಮೀರನಲ್ಲಿ ಒಂದು ರೀತಿಯಲ್ಲಿ ಅದು ಸ್ವಲ್ಪ ಸಾಮಾಜಿಕವಾಗಿ ಭಾಳ ಸೆನ್ಸಿಟಿವ್ ಇರುವಂಥ ಒಂದು ಜಿಲ್ಲೆ, ಇದು ರಾಜ್ಯ. ಕಣಿವೆ ಮತ್ತು ಕಣಿವೆ ಹೊರಗಡೆ ನಮಗೆ ನಿರೀಕ್ಷಿತ ಜಯ ಸಿಕ್ಕಿದೆ. ಕಣಿವೆ ಒಳಗಡೆ